ಅಲ್ಲಿ ಕೂಡ 80% ನಿರುದ್ಯೋಗಿ ಯುವಕರಿಗೆ ಅಲ್ಲೇ ಉದ್ಯೋಗಗಳು ಸಿಗುವಂತ ನಿಟ್ಟಿನಲ್ಲಿ ನೀವು ಇದು ಮಾಡ್ಬೇಕು ಸರ್ ಒಂದು. ಆಮೇಲೆ ಈಗ ಆಲ್ರೆಡಿ ಪ್ರಮೋಷನ್ ಅಲ್ಲಿ ಹೊಸ ಬೇಡಿಕೆ ಅಪ್ಪ. ಹೌದು ಸರ್, ಹೊಸ ಬೇಡಿಕೆ ಇದೆ, ಹಳೆ ಬೇಡಿಕೆ ಇಲ್ಲ ಸರ್. ಆಮೇಲೆ ಪ್ರಮೋಷನ್ ಅಲ್ಲಿ ಸರ್ 371 ಅಡಿಯಲ್ಲಿ ನಮ್ಮ ಭಾಗದ ಸರ್ಕಾರಿ ನೌಕರರಿಗೆ ಪ್ರಮೋಷನ್ ಅಲ್ಲಿ ಅನ್ಯಾಯ ಆಗ್ತಾ ಇದೆ ಸರ್. ಸರ್ ಈಗ ಮೂರು ಸರ್ 18 ವರ್ಷ ಸೀನಿಯರ್ ಇರುವಂತ ನಮ್ಮ ಭಾಗದ ನೌಕರರು ಇನ್ನ ಪ್ರಮೋಷನ್ ಇಲ್ಲ ಸರ್. ನಾನ್ ಹೆಚ್ಕರ್ 2 ಪ್ರಮೋಷನ್ ತಗೊಂಡ್ರು ಸರ್ ಆಲ್ರೆಡಿ. ಈಗಾಗಲೇ ನೀವು 5,000 ಕೋಟಿ ರೂಪಾಯಿ ರೆಸಲ್ಯೂಷನ್ ಮಾಡ್ತೀವಿ ಸರ್. ಈಗ ನೀವು ಬಂದ್ ಕೂಡಲೇ 3 ಪ್ರೊಸೀಡಿಂಗ್ ಮಾಡಿದ್ರಿ ಸರ್. 3 ಪ್ರೊಸೀಡಿಂಗ್ ಮಾಡಿದ್ರು ಕೂಡ ಇಲ್ಲಿ ತನಕ ಜೀವ ಆಗಿಲ್ಲ ಸರ್. 3 ಪ್ರೊಸೀಡಿಂಗ್ ಅದ ಸರ್, ನೀವು ಬಂದ ಮೇಲೆನೆ ಮಾಡಿದ್ರಿ. ಇವೆಲ್ಲ ಆಗ್ತಾ ಇದೆ 9, 10, 7 ಸರ್. ಈಗ KKRDB ಹಗರಣ ಸರ್, ದಯಮಾಡಿ ನೀವೇ ಧ್ವನಿ ಎತ್ತಿದ್ರಿ. ಆ KKRDB ಹಗರಣ ಇನ್ನೂ ಅದು 1 ವರ್ಷ ಆಯ್ತು, 1.5-2 ವರ್ಷ ಹಾಕೋತ್ ಬಂತು. ಇನ್ನೂ ಅವರು ಡೈಲಿ ರಿಪೋರ್ಟ್ ಕೊಡಕ್ ಆಗ್ತದಪ್ಪ. ಡೈಲಿ ರಿಪೋರ್ಟ್ ಕೊಡ್ಬೇಡಿ ಸರ್, ಡೈಲಿ ರಿಪೋರ್ಟ್ ಕೊಡ್ಬೇಡಿ.